ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಜಪಾನಲ್ಲಿರೋ ಇಂಡಿಯನ್ ಸ್ಕೂಲ್ಸ್ ಬಗ್ಗೆ ಹೇಳ್ತೀನಿ. ನಾನಿದ್ದಿದ್ದು ನಿಶಿಕಸಾಯ್ ಅಂತ ಟೋಕ್ಯೋದಲ್ಲಿ. ಅಲ್ಲಿ 2 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇತ್ತು. ಲೈಕ್ CBSE ಸಿಲೆಬಸ್ಸೇ ಇರುತ್ತೆ. ಅಲ್ಲಿ ಎಲ್ಲಿ ಇಂಡಿಯನ್ಸ್ ಜಾಸ್ತಿ ಇರ್ತಾರಲ್ಲ ಅಲ್ಲಿ ಇಂಡಿಯನ್ ಸ್ಕೂಲ್ಸ್ ಇರುತ್ತೆ. CBSE ಕರಿಕ್ಯುಲಮ್ನೇ ಫಾಲೋ ಮಾಡೋದವರು. ಇದು ಸ್ಕೂಲ್ ಒಳಗಡೆ ಸ್ವಲ್ಪ ಪಿಕ್ಚರ್ಸು ತೊಗೊಂಡಿದ್ದೆ. ಇಂಡಿಯನ್ಸ್ ಯಾರು ಶಿಫ್ಟ್ ಮಾಡೋ ಹಾಗಿದ್ದರೆ ಅವರೇನು ಯೋಚನೆ ಮಾಡೋ ಅಂಥದ್ದು ಏನಿಲ್ಲ. CBSE ಸ್ಕೂಲ್ಸ್ ಅಲ್ಲೂ ಇರುತ್ತೆ, ಅಲ್ಲಿ ಹಾಕ್ಬೋದು. ಬಟ್ ಸ್ಪೆಸಿಫಿಕ್ ಏರಿಯಾ ಎಲ್ಲಿ ಇಂಡಿಯನ್ಸ್ ಜಾಸ್ತಿ ಇರ್ತಾರೋ ಅಲ್ಲಿ ಇಂಡಿಯನ್ ಸ್ಕೂಲ್ಸ್ ಇರುತ್ತೆ. ತಮಿಳ್ ಕೂಡ ಲ್ಯಾಂಗ್ವೇಜ್ ಇದೆ ಅಲ್ಲಿ. ತಮಿಳು, ಫ್ರೆಂಚು, ಜಾಪನೀಸು ಹೀಗೆ. ತಮಿಳಿಯನ್ಸ್ ತುಂಬ ಜನ ಇದ್ದಾರೆ, ಸೊ ಹಾಗಾಗಿ ತಮಿಳಿದೆ. ಇದು ಸ್ಕೂಲ್ ಬಿಲ್ಡಿಂಗು, ಹಳೆ ಬಿಲ್ಡಿಂಗು. ಆ್ಯಕ್ಚುಲಿ ಹೊಸ ಬಿಲ್ಡಿಂಗು ಆವಾಗ ಕಟ್ತಾಯಿದ್ರು. ಮಳೆ ಬಂದಿತ್ತು ನಾನು ಹೋದಾಗ. ಇಲ್ಲೇನಂದರೆ ತುಂಬ ಸ್ಟ್ರಿಕ್ಟ್ ಇರೋದಿಲ್ಲ. ಕ್ಲಾಸ್ಗಳಲ್ಲಿ ಓದಿದ್ರೆ ಓದ್ಬೋದು, ಬಿಟ್ಟರೆ ಬಿಡ್ಬೋದು, ಆ ಥರ. ಇಲ್ಲಿ 5th ಗ್ರೇಡ್ ಇರಬೇಕಾದ್ರೆ ಗ್ರ್ಯಾಜುಯೇಷನ್ ಡೇ ಮಾಡ್ತಾರೆ. ಅದು ಆವಾಗಿನ ವಿಡಿಯೋ ಇದು. ಯೂಶ್ವಲಿ 8th 9th ಗ್ರೇಡಲ್ಲಿ ಯಾರು ಅಲ್ಲಿ ಸೆಟ್ಲ್ ಆಗಲ್ವೋ ಅಥವಾ ಮೆಡಿಕಲ್ ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತ ಇಂಟ್ರೆಸ್ಟ್ ಇರುತ್ತೋ ಅವರೆಲ್ಲ ಇಂಡಿಯಾಕ್ಕೆ ಶಿಫ್ಟ್ ಆಗಿಬಿಡ್ತಾರೆ. ನಾನು ಹಾಗೆ ಬಂದಿದ್ದು. ಇಲ್ಲೂ ಸ್ಕೂಲ್ ಡೇ ಅಂತೆಲ್ಲ ಮಾಡ್ತಾರೆ. ಆವಾಗ ಜಾಪನೀಸ್ ಸಾಂಗಿಗೆ ಡ್ಯಾನ್ಸ್ ಎಲ್ಲ ಮಾಡಿಸಿದ್ರು. ಇದು ಸ್ಕೂಲ್ ಬಸ್ಸು ಮನೆ ಹತ್ರನೇ ಬರ್ತಾಯಿತ್ತು. ಮಕ್ಕಳು ಹೋಗ್ಬಿಟ್ಟು ಅಲ್ಲಿ ಹತ್ಕೋತಾಯಿದ್ರು. ಜಾಪನೀಸ್ ಸ್ಕೂಲ್ಗೆ ಹಾಕಿದ್ರೆ ಅಲ್ಲಿ ಫುಲ್ಲು ಜಾಪನೀಸ್ ಮೀಡಿಯಮ್ ಥರ. ನಮ್ಗೆ ಹೆಂಗಿಲ್ಲಿ ಕನ್ನಡ ಮೀಡಿಯಮಲ್ಲೆಲ್ಲ ಕನ್ನಡದಲ್ಲಿರುತ್ತೋ ಹಾಗೆ ಜಾಪನೀಸ್ ಮೀಡಿಯಮಲ್ಲೆಲ್ಲ ಜಾಪನೀಸ್ ಇರುತ್ತೆ. ಸೊ ಯಾರು ಅಲ್ಲೇ ಸೆಟ್ಲ್ ಆಗ್ತಾರೋ ಅವ್ರು ಹಾಕಿದ್ರೆ ಒಳ್ಳೆಯದು. ಮತ್ತೆ ಇನ್ನೊಂದು ವೀಡಿಯೋದ ಜೊತೆ ಸಿಗ್ತೀನಿ. ನಮಸ್ಕಾರ.